ಅಣು ವಿದ್ಯುತ್ ಸಾವಿರ ಹೋರಾಟ ಅಲ್ಲ, ಖಂಡಿತ ಅಣು ವಿದ್ಯುತ್ ಸ್ಥಾವರ ಬಹುಶಃ ನಮ್ಮ ಭಾಗದಲ್ಲಿ ಬೇಸೂರಲ್ಲಿ ಬಂದಿದೆ ಅಂತೇಳಿ ಒಂದು ಹೋರಾಟ ಮಾಡಿದ್ದಾರೆ. 2-3 ಸರಿ ಹೋರಾಟ ಮಾಡಿದ್ದಾರೆ ರೈತರು. ನಾನು ಎಲ್ಲ ರೈತ ಬಾಂಧವರಿಗೆ ಹೇಳೋಷ್ಟೇ, ಎಲ್ಲರೂ ಗಾಬರಿಯಾಗುವಂಥ ಪ್ರಶ್ನೆ ಇಲ್ಲ. ಅದನ್ನ ಯಾವುದೇ ಮಾಹಿತಿ ನಾವು ಇನ್ನೂ ಮಾಡಿಲ್ಲ. ಇದು ಸ್ಯಾಂಕ್ಷನ್ ಆರ್ಡರ್ ಏನು ಬರಲಿಲ್ಲ. 5 ಜಿಲ್ಲೆಯಲ್ಲಿ ಕೇಳಿದ್ದಾರೆ, ಹಾಗೆ ನಮ್ಮ ಜಿಲ್ಲೆಯಲ್ಲಿ ಕೇಳಿದ್ದಾರೆ. ಹೆಲಿಕಾಪ್ಟರ್ ಬಂದು ಸರ್ವೆ ಮಾಡಿದ್ದಂತ ಹೇಳಿದಕ್ಕೆ ಹೆದರ್ಕೊಂಡಿದ್ದಾರೆ. ಹೆಲಿಕಾಪ್ಟರ್ ಬಂದಿರೋದೇ ಬೇರೆ, ಅದಕ್ಕಲ್ಲ. ಅದು ಭೂಮಿಯಲ್ಲಿ ಖನಿಜ ಏನಾರು ಇದೆ ಅದು ನೋಡಲಿಕ್ಕೆ ಸಿದ್ದಾಪುರದಲ್ಲೂ ಬಂದಿದೆ, ನಮ್ಮ ಇಡೀ ತಾಲೂಕಾಗಿದೆ, ಬೇರೆ ಭಾಗದಲ್ಲೂ ಮಾಡಿದ್ದಾರೆ. ನಾನು ರೈತರಿಗೆ ಹೇಳೋದಿಷ್ಟೇ, ನೀವು ಯಾರೂ ಹೆದರ್ಕೊಳ್ಳುವಂಥ ಅವಶ್ಯಕ ಇಲ್ಲ. MLA ನಾನಿದ್ದೀನಿ, ಮಂತ್ರಿಗಳು ನಾವಿದ್ದು ಗದುಮಿಗೆ ಇರ್ತಿದ್ದಾರೆ, ಎಲ್ಲರೂ ಸೇರಿ ಇದನ್ನ ಖಂಡಿತವಾಗಿ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ದೀನಿ. ಯೋಜನೆಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಅಲ್ಲ, ಅವ್ರಿಗೆ ಭಯ ಇದೆ. ಹಿಂದೆ ಇಲ್ಲ, ಅದು ಏನಾಗುತ್ತೆ, ಅಣು ಸ್ಥಾವರ ಅಂದರೆ ಒಂದು 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುತ್ತೆ. ಹೆದರಿಕೆ ಜಾಸ್ತಿ ಆಗಿರೋದ್ರಿಂದ ಮುಂಚೆ ಮುಳುಗಡೆಯಾಗಿ ನಿರಸಿತರಾದಂಥ ಪ್ರದೇಶಕ್ಕೆ ಮತ್ತೆ ಮುಳುಗಡೆ ಮಾಡುವಂಥ ಪ್ರಶ್ನೆನೇ ಇಲ್ಲ. ನಾನೇ ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಮಾಡೋಕ್ಕೆ ಬಿಡೋದಿಲ್ಲ, ಮಾಡೋಕ್ಕೆ ಆಗೋದೂ ಇಲ್ಲ. ನಾನೊಬ್ಬ MLA ಆಗಿ ಹೇಳ್ತಾ ಇದ್ದೀನಿ, ಒಂದು ವೇಳೆ ಮಾಡ್ತೀನಿ ಅಂತ ಹೇಳಿದರೆ ನಂದು ಹೋರಾಟ ಇರುತ್ತೆ. ನಾನು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೇನೆ. ನಾನು ರಾಜಕೀಯವಾಗಿ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೇನೆ ಅಷ್ಟೇ. ಅಲ್ಲಿವರೆಗೆ ಹೇಳಿದ್ದೇನೆ ಅವರಿಗೆ. ಹಾಗಾಗಿ ಯಾವ ರೈತರು ಹೆದರ್ಕೊಳ್ಬೇಕಾಗಿಲ್ಲ. ಈ ಯೋಜನೆ ಕೈ ಬಿಡಲಾಗಿದೆ.